ಜೈ ಶ್ರೀರಾಮ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಗ್ಗೆನೇ ಬೇಗ ಎದ್ದು 5:30ಗೆ ವಾಕಿಂಗ್ ಹೋಗೋಣ ಅಂತ ಹೊರಟ್ವಿ JC ನಗರಕ್ಕೆ. ಸೊ ಇವತ್ತು ಟ್ರಿನ್ ಸೈಕಲ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ಹೌದಾ, ಫಸ್ಟ್ ಟೈಮ್ ನಾವು ಟ್ರಿನ್ ಸೈಕಲ್ನ ಯೂಸ್ ಮಾಡ್ತಾ ಇರೋದು. ಸೊ ಎಕ್ಸೈಟ್ಮೆಂಟಲ್ಲಿ ನೋಡೋಣ ಹೇಗೆ ಆಗುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು ಸಹನ ಟ್ರೈ ಮಾಡ್ತಾಯಿದ್ಲು. ಸೊ ಫೈನಲಿ ನಾವು ಅದನ್ನು ರೀಚಾರ್ಜ್ ಮಾಡಿದ್ವಿ. 1 ಡೇಗೆ ತೊಗೊಂಡ್ವಿ. ರೀಚಾರ್ಜ್ ಮಾಡಿಬಿಟ್ಟು ಅದು ಸೈಕಲ್ ಓಪನ್ ಆಯಿತು. ಸೊ ಓಪನ್ ಆಯಿತು ಮತ್ತು ಅವ್ನು ಟ್ರಯಲ್ ನೋಡೋಣ ಹೇಗಿದೆ ಅಂದ್ಬಿಟ್ಟು ಅವ್ಳು ಟ್ರಯಲ್ ನೋಡಿದ್ಲು. ಸೊ ನೆಕ್ಸ್ಟು ನನ್ನ ಸೈಕಲ್ ತೊಗೋಬೇಕಾಗಿತ್ತು. ಸೊ ನಂದರಲ್ಲೂ ರೀಚಾರ್ಜ್ ಮಾಡಿಬಿಟ್ಟು 1 ಡೇಗೆ ರೀಚಾರ್ಜ್ ಮಾಡಿದ್ವಿ. ಸೊ ರೀಚಾರ್ಜ್ ಮಾಡಿಬಿಟ್ಟು ನಾನು ಸೈಕಲ್ ತೊಗೊಂಡೆ. ಸೈಕಲ್ ತೊಗೊಂಡು ಸೊ ನೋಡೋಣ ಹೇಗಿದೆ. ಫಸ್ಟ್ ಟೈಮ್ ತುಂಬ ಎಕ್ಸೈಟ್ಮೆಂಟ್ ಇತ್ತು. ತುಂಬ ಲಾಂಗ್ ಟೈಮ್ ಸೈಕಲ್ ಓಡಿಸ್ತಾ ಇರೋದು ಅಂತ ಫುಲ್ ಖುಷಿಯಾಗಿದ್ದೆ. ಸೊ ನಾನು ಒಂದ್ಸಲ ಟ್ರೈ ಮಾಡೋಣ ಅಂದ್ಕೊಂಡ್ವಿ. ನಾನು ಒಂದ್ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ದೂರ ಹೋಗ್ಬಿಟ್ಟು ಸೈಕಲ್ ತೊಗೊಂಡು ಹೋದೆ. ಸೊ ಹಾಗೆ ನಾನು ಸಹ ಒಂದು ಸೆಲ್ಫಿ ತೊಗೊಂಡು ಹಾಗೆ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಸೊ ಹೊರಟ್ವಿ. ಅಲ್ಲಿಂದ ನಂದಿ ರೋಡ್ಗೆ ಫಸ್ಟು ಬೆಟ್ಟಾಗಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆಮೇಲೆ ಯಾಕೋ ಭಯ ಆಗುತ್ತೆ, ಬೇಡ, ಮತ್ತು ಬಸ್ಸೆಲ್ಲ ಬರ್ತಾ ಇರುತ್ತೆ, ವೆಹಿಕಲ್ಸ್ ಬರ್ತಾ ಇರುತ್ತೆ, ತುಂಬ ನರ್ವಸ್ ಆಗ್ತೀವಿ ಅಂತ ಅಂದ್ಬಿಟ್ಟು ನಾವು ನಂದಿ ರೋಡ್ಗೆ ಹೋದ್ವಿ. ಬಟ್ ಎಕ್ಸ್ಪೀರಿಯೆನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು ಅನ್ನೋದಕ್ಕಿಂತ ಫುಲ್ ಖುಷಿ ಆಗ್ತಿತ್ತು. ಸೈಕಲಲ್ಲಿ ಹೋಗ್ತಾ ಇದ್ದೀವಿ ಅಂತ. ಬೆಟ್ಟದ ಮೇಲಿಂದ ಮೈಸೂರು ನೋಡೋದಕ್ಕೆ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ನನಗಂತೂ ಫಸ್ಟ್ ಟೈಮ್ ನೋಡ್ತಾ ಇದ್ದಿದ್ದು. ಸೊ ನಾನು ಆ ಕಡೆ ಹೋಗ್ತಾನೆ ಇರಲಿಲ್ಲ. ಸೊ ಫಸ್ಟ್ ಟೈಮ್ ಹೋಗಿದ್ದು ನೋಡಿದ ತಕ್ಷಣ ಏನು ಇಷ್ಟು ಚೆನ್ನಾಗಿದೆ ಅಂತ ಫುಲ್ ಖುಷಿ ಆಗಿಬಿಟ್ಟು ಹಾಗೆ ಅಲ್ಲೊಂದು ವಾಕಿಂಗ್ ಬರ್ತಿದ್ದಿದ್ದು ಅಂಕಲ್ ಪಾಪ ನಮ್ಮನ್ನು ನೋಡಿಬಿಟ್ಟು ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಟ್ರು. ನಾವು ಹಾಗೆ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡು ನಾನು ಮನೆಗೆ ಹೊರಟೆ. ಏನೋ ಟೈಮ್ ಆಗುತ್ತೆ ಆಫೀಸ್ಗೆ ಹೋಗಬೇಕು ಅಂತ. ಸೊ ನಾನು ಸೈಕಲಲ್ಲೇ ಮನೆಗೆ ಹೋದೆ. ಸೊ ಆಫೀಸ್ಗೆ ಹೋಗ್ಬೇಕು ಬೇಗ, ಮತ್ತು ಅದು ಅಲ್ಲದೆ ಇವತ್ತು ಮಧ್ಯಾಹ್ನ ಲಂಚ್ಗೆ ಹೋಗಬೇಕಾಗಿತ್ತು. ಹಾಗಾಗಿ ನಾನು ಸೈಕಲಲ್ಲೇ ಮನೆಗೆ ಹೋದೆ. ಬಟ್ ನಿಜವಾಗ್ಲೂ ತುಂಬ ದೂರ ಆಗಿತ್ತು. ನಂಗೆ ಸೈಕಲ್ ನನಗೆ ಆಗ್ತಾನೇ ಇರಲಿಲ್ಲ. ಯಾಕೆಂದರೆ ಆದರೂ ನಾನು ಸೈಕಲಲ್ಲಿ ಮನೆಗೆ ಹೋದೆ. ಸೊ ಮನೆಗೆ ಹೋಗ್ಬಿಟ್ಟು ಬೇಗ ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿ ಆಗಿಬಿಟ್ಟು ಮತ್ತು JC ನಗರಕ್ಕೆ ಬಂದೆ. JC ನಗರದಲ್ಲೇ ನಾನು ಗಾಡಿ ನಿಲ್ಲಿಸಿದ್ದೆ. ಸೊ ಪಾಪು ಬಂದ, ಪಾಪುಗೆ ತೋರಿಸ್ದೆ. ನಾನು ಒಂದು ರೌಂಡ್ ಹೋಗ್ತೀನಿ ಅಂತಂದ. ಸೊ ಅವನಿಗೂ ಒಂದು ರೌಂಡ್ ಕೊಟ್ಟೆ ಸೈಕಲಲ್ಲಿ. ಸೊ ಅವನಿಗೂ ಖುಷಿ ಆಯಿತು. ಸೊ ಸೈಕಲ್ನ ನಾವು ಅಲ್ಲೇ ನಿಲ್ಲಿಸ್ಬಿಟ್ಟು ಟ್ರಿನ್ ಹತ್ರನೇ ನಿಲ್ಲಿಸ್ಬಿಟ್ಟು ಸೊ ನಾವು ಆಫೀಸ್ಗೆ ಹೊರಟ್ವಿ. ಲೇಟಾಗಿತ್ತು. ಸೊ ನಾವು ಆಫೀಸ್ಗೆ ಹೊರಟ್ವಿ ನಾನು ಸಹನ. ಸೊ ಆಫೀಸಿಗೆ ಬಂದೆ. ಸ್ಟಾರ್ಟ್ ಮೈ ವರ್ಕ್. ಸೊ ರಾಘವೇಂದ್ರ ಸ್ವಾಮಿಗೆ ಪೂಜೆ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿದೆ ನನ್ನ ವರ್ಕ್ನ. ಸೊ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ಸಹನ ಸ್ವಿಗ್ಗಿಲಿ ಐಸ್ ಕ್ರೀಮ್ ಆರ್ಡರ್ ಮಾಡಿದ್ವಿ. ಸೊ ಸ್ವಿಗ್ಗಿ ಮಾರ್ಟಲ್ಲಿ ಐಸ್ ಕ್ರೀಮ್ಗೆ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಮ್ಯಾಂಗೋ ಫ್ರೀಯಾಗಿ ಬಂತು. ಸೊ ಫುಲ್ ಖುಷಿ ಆಗಿಬಿಟ್ಟು ಸೊ ಅಲ್ಲಿಂದ ಮಧ್ಯಾಹ್ನ ಲಂಚ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಇಟ್ಕೆಗೂಡ್ಗೆ ಹೊರಟ್ವಿ. ಸೊ 100ನೇ ವರ್ಷದ ಕರ್ಗ ಮಹೋತ್ಸವ ಇತ್ತು. ಸೊ ಸ್ವಾತಿ ಮನೇಲಿ ಲಂಚ್ ಇತ್ತು. ಸೊ ಹಾಗಾಗಿ ಊಟ ಮಾಡೋಕ್ಕೆ ಹೋಗಿದ್ವಿ. ನಾನು ಮತ್ತು ಆಫೀಸ್ ನನ್ನ ಫ್ರೆಂಡ್ಸ್ ಎಲ್ಲ ಹೊರಟಿದ್ವಿ. ಸೊ ಬಂದ್ವಿ ಎಲ್ಲ ತ್ರಿಬಲ್ ರೀಡಿಂಗು. ಸೊ ಚೆನ್ನಾಗಿತ್ತು. ಸೊ ಇಲ್ಲೇ ದೇವಸ್ಥಾನ ಹಾಗೆ ಬಂದ್ವಿ. ಮತ್ತು ಅಲ್ಲೇ ದೇವ್ರದ್ದು ಉತ್ಸವ ನಡೀತಾ ಇತ್ತು ದೇವ್ರದ್ದು. ಸೊ ಹಾಗೆ ನೋಡಿ ದೇವ್ರದ್ದು ನೋಡಿದ್ವಿ. ತುಂಬ ಖುಷಿ ಆಯಿತು. ಮತ್ತು ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಊಟಕ್ಕೆ ಬಂದು ಕೂತ್ಕೊಂಡ್ವಿ. ಪಾಪ ಸ್ವಾತಿ ಅವರಮ್ಮ ತುಂಬ ಚೆನ್ನಾಗಿ ಅಡುಗೆ ಮಾಡಿದರು. ಎಷ್ಟು ಚೆನ್ನಾಗಿತ್ತು ಅಂದರೆ ಯಾವ ಹೋಟೆಲ್ಗೂ ಕಮ್ಮಿ ಇಲ್ಲ, ಅಷ್ಟು ಚೆನ್ನಾಗಿ ಅಡುಗೆ ಮಾಡಿದರು. ಸೊ ಹೊಟ್ಟೆ ತುಂಬ ಊಟ ಮಾಡಿ ಫುಲ್ ಮೀಲ್ಸು ಊಟ ಮಾಡಿ ಹಾಗೆ ಫನ್ ಮಾಡಿಕೊಂಡು ಸೊ ಹಾಗೆ ಫೋಟೋಸ್ ತೊಗೊಂಡು ನಾವು ಆಫೀಸ್ಗೆ ಹೊರಟ್ವಿ. ಸೊ ಆಫೀಸ್ ಮುಗಿಸ್ಕೊಂಡು ಸಂಜೆ ಇನ್ನು ನನ್ನ ಪಾಪನ ಮನೆಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಸೊ ಗರಡಿಗೆ ಬಂದು ಪಾಪನ ಕರ್ಕೊಂಡು ಮನೆಗೆ ಹೊರಟೆ ಇನ್ನು. ಸೊ ನನ್ನ ಮಿನಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.